ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ವೀಕ್ಷಕರೇ, ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಎಲೆಮರೆಕಾಯಿಯಂತೆ ಇರುವಂತಹ ಬಹಳಷ್ಟು ಜನರನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಆದರೆ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಕನ್ನಡದವರೇ ಆಗಿರುವಂಥ ಇವರು ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿನಿ ರಂಗದಲ್ಲಿ ಪಂಚಭಾಷೆ ತಾರೆಯಾಗಿ ಮೆರಿತಾನೂ ಇದ್ದಾರೆ. ಹಾಗಿದ್ರೆ ಅವರು ಮಾಡ್ತಾ ಇರುವಂತಹ ಕೆಲಸ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಕೂಡ ಆಗಿದೆ. ಯಾರದು, ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆನೇ ನಾನು ಮಾತಾಡ್ತೀನಿ. ಕೊರೋನಾ ನಂತರದಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿ ಶೂಟಿಂಗ್ ಇಲ್ಲದೆ ಸ್ತಬ್ಧವಾಗಿ ಹೋಗಿದೆ. ಅಂದೇ ದುಡಿದು ಅಂದೇ ತಿನ್ನುವ ಚಿತ್ರರಂಗದ ಸಹಸ್ರಾರು ಕಲಾವಿದರು, ತಂತ್ರಜ್ಞರು ಸೇರಿದಂತೆ ನನ್ನ ಜೊತೆ ಪ್ರಣೀತಾ ಸುಭಾಷ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಣೀತಾ ನಮಸ್ತೆ, ಥ್ಯಾಂಕ್ ಯು. ಪ್ರಣೀತಾ, ಇಡೀ ಕೊರೋನಾ ಅನ್ನೋ ಮಹಾಮಾರಿ ಇಡೀ ವಿಶ್ವಕ್ಕೆ ಬಂದಾಗ ಬಹಳಷ್ಟು ಜನ ಸಹಾಯ ಹಸ್ತಗಳು ಎಲ್ಲಿಂದ ಬರಬಹುದು ಅಂತ ಎಸ್ಪೆಷಲಿ ಲಾಕ್ಡೌನ್ ಆದಮೇಲೆ ನೋಡ್ತಾ ಇದ್ದಂಥದ್ದು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಿರ್ತೀವಿ. ಸಿನಿಮಾ ಇಂಡಸ್ಟ್ರಿ ಶೂಟಿಂಗ್ ಸ್ಟಾಪ್ ಆಯಿತು. ಆಮೇಲೆ ಎಲ್ರಿಗೂ ಕೂಡ ಅನಿಸಿದ್ದು, ಹೂನಪ್ಪ, ಇದು ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ ನಡುವೆ ನಾವು ನಮ್ಮ ಜೊತೆಗೆ, ನಮ್ಮ ಫ್ಯಾಮಿಲಿ ಜೊತೆಗೆ ಕಳೆಯೋದಕ್ಕೆ ಸಿಕ್ಕಂತಹ ಸಮಯ ಇದು ಅಂತ ಭಾಳಷ್ಟು ಜನ ಅಂದ್ಕೊಂಡಿದ್ದಂಥದ್ದು, ಟ್ವೀಟ್ ಮಾಡಿದಂಥದ್ದು, ಹೊಸ ಚಾಲೆಂಜಸ್ ಎಲ್ಲ ಬರ್ತಾ ಇದ್ದಂಥದ್ದು. ಆದರೆ ಪ್ರಣೀತಾ ಸುಭಾಷ್ ಇದೆಲ್ಲದಕ್ಕೂ ವಿಭಿನ್ನವಾಗಿ ನಿಂತ್ಕೋತಾರೆ. ಅವರ ಫೌಂಡೇಶನಿಂದ ಬಹಳಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಬರ್ತಾರೆ. ಎಲ್ಲರೂ ಕೂಡ ಲೇಬರರ್ಸ್ ಬಗ್ಗೆ ಚಿಂತೆ ಮಾಡಿದ್ದಂಥದ್ದು, ಭಾಳಷ್ಟು ಜನ ಬೇರೆ ಊರುಗಳಿಂದ ಬಂದವ್ರ ಬಗ್ಗೆ ಚಿಂತೆ ಮಾಡಿದ್ರು. ಆದರೆ ನಿಮ್ಮ ಇಂಡಸ್ಟ್ರಿಯ ಬಗ್ಗೆ, ನಿಮ್ಮ ಇಂಡಸ್ಟ್ರಿಯ ಕ್ಯಾಮ್ರಾ ಪರ್ಸನ್ಸ್ ಆಗಿರ್ಬೋದು, ಲೈಟ್ ಬಾಯ್ ಆಗಿರ್ಬೋದು, ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಇವರ ಬಗ್ಗೆ ಬಹಳಷ್ಟು ಜನ ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ಪ್ರಣೀತಾ ಸುಭಾಷ್ ಅವ್ರ ಬಗ್ಗೆ ಯೋಚನೆ ಮಾಡಿದರು ಅಂತ ಏನು ಹೇಳ್ತೀರಿ? ಸೊ ಫಸ್ಟ್ ಆಫ್ ಆಲ್, ಲಾಕ್ಡೌನ್ ಶುರುವಾದ ತಕ್ಷಣ ನೀವು ಅಫ್ಕೋರ್ಸ್ ಒಂದು ಕಂಫರ್ಟಬಲ್ ಮನೇಲಿ ಸ್ಟೇ ಹೋಮ್ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಮೂವ್ ಆಗ್ತಾಯಿತ್ತು. ಆ ಹ್ಯಾಶ್ಟ್ಯಾಗ್ನ ಪಾಲಿಸಬೇಕು ಅಂದರೆ ಸ್ಟೇ ಹೋಮ್ಗೆ ಮನೆಯೇ ಇಲ್ಲದೆ ಇರೋರು ಎಷ್ಟೊಂದು ಜನ ಇದ್ದಾರೆ. ನಮ್ಮ ಡೈಲಿ ವೇಜ್ ವರ್ಕರ್ಸ್ ಇರ್ಬೋದು, ಅಂದರೆ ನಮ್ಮ ಆಟೋ ಡ್ರೈವರ್ಸ್ ಆಗಲಿ, ನೀವು ಹೇಳ್ದಂಗೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಲೈಟ್ ಬಾಯ್ಸ್, ನಮ್ಮ ಅಸಿಸ್ಟೆಂಟ್ಸ್, ನಮ್ಮ ಎಷ್ಟೊಂದು ಜನ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇರೋರು ಇರ್ಬೋದು, ಪೌರ ಕಾರ್ಮಿಕಾಸ್ ಇರ್ಬೋದು. ಸೊ ಇವ್ರಿಗೆಲ್ಲ ಹ್ಯಾಂಡ್ ಟು ಮೌತ್ ಲಿವಿಂಗ್ನ ಅವರು ಪಾಲಿಸ್ತಾರೆ. ಸೊ ಅವ್ರು ಅವತ್ತು ಅರ್ನ್ ಮಾಡಿದ್ರಲ್ಲಿ ಅವ್ರ ಫ್ಯಾಮ್ಲಿನ ಫೀಡ್ ಮಾಡಬೇಕಾಗಿದ್ದ ಒಂದು ಪರಿಸ್ಥಿತಿ. ಸೊ ಹೀಗೆ ಲಾಕ್ಡೌನಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾವು ಒಂದು ಫೋರ್ಸಿ ಮಾಡಿದ್ವಿ. ಆ್ಯಂಡ್ ನಮ್ಮ ಫೌಂಡೇಶನ್ ಇದೆ, ಪ್ರಣೀತಾ ಫೌಂಡೇಶನಿಂದ.
ಸೊ ಫೌಂಡೇಶನ್ ಥ್ರೂ ಏನಾದರೂ ಅವ್ರಿಗೆ ಮಾಡಬೇಕು ಅಂತ ಶುರು ಮಾಡಿದ್ದು. ಆ್ಯಂಡ್ ಇವೆಂಚುಲಿ ತುಂಬ ಜನ ವಾಲಂಟಿಯರ್ ಮಾಡೋಕ್ಕೆ ಶುರು ಮಾಡಿದ್ರು, ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ವಿ ವರ್ ಏಬಲ್ ಟು ರೀಚ್ ಔಟ್ ಟು ಮಚ್ ಮೋರ್ ದೆನ್ ವಾಟ್ ವಿ ಥಾಟ್ ವಿ ವುಡ್. ಓಕೆ, ಭಾಳಷ್ಟು ಜನಕ್ಕೆ ನೀವು ರೀಚ್ ಔಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರಿ ಅನ್ನೋಂಥದ್ದು. ಭಾಳ ಆಶ್ಚರ್ಯ ಅನಿಸಿದ್ದು ನನಗೆ ಅಂತಂದರೆ, ಸರ್ಕಾರ BPL ಕಾರ್ಡ್ಗಳಿಗೆ ಇರೋರಿಗೆ ದಿನಸಿಗಳನ್ನು ಮತ್ತು ಊಟದ ಕಿಟ್ಟನ್ನು ವ್ಯವಸ್ಥೆ ಮಾಡ್ತಾ ಇರುವಂಥದ್ದು, ಲೇಬರ್ ಡಿಪಾರ್ಟ್ಮೆಂಟಿಂದ ಒಂದಷ್ಟು ಜನಕ್ಕೆ, ಮತ್ತು ಅವರವರ ಏರಿಯಾಗಳಲ್ಲಿ ಅವರ MLAಸು, ಕಾರ್ಪೊರೇಟರ್ಸು ಯಾರ್ಯಾರು ಅವ್ರ ವೋಟರ್ ಲಿಸ್ಟನ್ನು ಗುರುತಿಸಿ ರೀಚ್ ಔಟ್ ಮಾಡುವಂಥದ್ದು. ಆದರೆ ಈ BPL ಕಾರ್ಡ್ ಒಳಗಡೆ ಇರದೇ ಇರೋವಂತಹ ಆಟೋ ಡ್ರೈವರ್ಸ್ ಎಷ್ಟೋ ಜನ, ಇವರ ಬಗ್ಗೆ ಯಾರೂ ಕೂಡ ಯೋಚನೆನೂ ಮಾಡಿರಲಿಲ್ಲ. ಆಟೋ ಡ್ರೈವರ್ಸ್ ಜೀವನ ನಿಂತು ಹೋದರೆ, ಸೊ ಬಹುಶಃ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಆಟೋ ಡ್ರೈವರ್ಸ್ ಇದ್ದಾರೆ, ಎಸ್ಪೆಷಲಿ ಬೆಂಗಳೂರಿನಲ್ಲಿ ಆಟೋದಿಂದನೇ ಬದುಕನ್ನು ನಡೆಸ್ತಾ ಇರೋವಂಥವ್ರು ತುಂಬ ಜನ ಇದ್ದಾರೆ. ಈ ಆಟೋ ಡ್ರೈವರ್ಸ್ ಕಾನ್ಸೆಪ್ಟ್ ಶುರುವಾಗಿದ್ದು ಹೇಗೆ ಪ್ರಣೀತಾ? ಸೊ ಟು ಬಿ ಫ್ರ್ಯಾಂಕ್, ನಾವು ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಾರ್ತ್ ಕರ್ನಾಟಕ ಹಾಗೂ ಕೂರ್ಗಲ್ಲಿ ಫ್ಲಡ್ಸ್ ಅನ್ನೋ ಸಿಚುವೇಶನ್ ಬಂದಿತ್ತು. ನಾನು ಆ್ಯಕ್ಚುಲಿ ಔಟ್ ಆಫ್ ಟೌನ್ ಇದ್ದೆ. ಅಂದ್ರೂ ನಮ್ಮ ಪ್ರಣೀತಾ ಫೌಂಡೇಶನ್ ಅವರು ವಾಲಂಟಿಯರ್ಸ್ ನಮ್ಮ ಜೊತೆ ಕೆಲಸ ಮಾಡೋರು, ಆಟೋ ಡ್ರೈವರ್ಸ್ ಯೂನಿಯನ್ ಜೊತೆ ತುಂಬ ಕ್ಲೋಸ್ ನೆಟ್ವರ್ಕ್ ಇದೆ ಅವ್ರದ್ದು. ಅವರೆಲ್ಲ ನಮಗೋಸ್ಕರ ವಾಲಂಟಿಯರ್ ಮಾಡಿದ್ರು. ಅಂದರೆ ಅವ್ರು ಲೀಡ್ ಮಾಡ್ತಿರೋ ಲೈಫ್ಗೆ ಅವರು ಇಷ್ಟೊಂದು ವಾಟ್ ಅ ವಂಡರ್ಫುಲ್ ಥಿಂಗ್ ಅಲ್ವಾ. ಸೊ ಅವ್ರು ಬಂದು ಪ್ರತಿಯೊಂದು ಮನೆಗೆ ಹೋಗಿ ಅವ್ರು ಏನೇನು ಕೊಡ್ತಾರೆ, ನಿಮ್ಗೆ ಏನಾದರೂ ಕೊಡೋಕ್ಕೆ ಇಷ್ಟನಾ, ನಾವು ಟ್ರಕ್ನ ನಾವು ಕಳಿಸ್ತಾ ಇದ್ದೀವಿ, ಈ ಥರ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಫಸ್ಟಿಂದನೂ ದೇ ಹ್ಯಾವ್ ಆಲ್ವೇಸ್ ಬಿನ್ ಆನ್ ಮೈ ಮೈಂಡ್. ಆ್ಯಂಡ್ ಈ ಸಿಚುವೇಶನ್ ಬಂದ ತಕ್ಷಣ ಐ ಥಾಟ್ ಓಕೆ, ಇಟ್ಸ್ ಟೈಮ್ ಟು ಪೇ ಬ್ಯಾಕ್ ಅನ್ನೋ ಒಂದು ಫೀಲಿಂಗ್ ಬಂತು ನನಗೆ. ಆ್ಯಂಡ್ ನಮ್ಮ ರಘು ಅಂತ ನಮ್ಮ ಆಟೋ ಯೂನಿಯನ್ ಅವರು ಇದ್ದಿದ್ದಾರೆ, ಸೊ ಅವರು ಒಂದು ಬೆನಿಫಿಷರಿ ಲಿಸ್ಟ್ ಕಳಿಸ್ಕೊಟ್ರು. ಸೊ ನಾವು ಒಂದು ಆನ್ಲೈನ್ ಲಿಂಕ್ ಶುರು ಮಾಡಿದ್ವಿ, ಫಂಡ್ ರೇಸರ್ ಶುರು ಮಾಡಿದ್ವಿ. ಅದರಿಂದ ಫಸ್ಟ್ ಬೆನಿಫಿಷರೀಸ್ ಲಿಸ್ಟ್ ಆಟೋ ಡ್ರೈವರ್ಸ್ ಆಗಿದ್ದರು. ಅದರಲ್ಲಿ ಒಂದು ಅಬೌಟ್ 200 ಆಟೋ ಡ್ರೈವರ್ ಫ್ಯಾಮಿಲೀಸ್ಗೆ ನಾವು ತಲುಪಿಸಿದ್ದೀವಿ ಅದು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ನ. ಓಕೆ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ತಲುಪಿಸಿರುವಂಥದ್ದು. ಎಷ್ಟೋ ಜನಕ್ಕೆ ನಾನು ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಬಂದಾಗ ರಾಜಕಾರಣಿಗಳಿಗೆ ಅವರ ರಾಜಕಾರಣ ಮತ್ತು ಕೋವಿಡ್ ಬಗ್ಗೆ ಮಾತಾಡುವಂಥದ್ದು. ಆದರೆ ನಿಮ್ಮನ್ನು ಮತ್ತು ಸಿನಿಮಾನ ಹೊರತುಪಡಿಸೋದಕ್ಕೆ ನಾನು ಸಾಧ್ಯನೇ ಇಲ್ಲ. ಸೊ ಭಾಳಷ್ಟು ಜನಕ್ಕೆ ನಿಮ್ಮನ್ನು ನೋಡಿದ ತಕ್ಷಣ ಅನಿಸುವಂಥದ್ದು, ಪ್ರಣೀತಾ ಕನ್ನಡದವರ, ಪ್ರಣೀತಾಗೆ ಕನ್ನಡ ಇವಾಗ ಕಲ್ತ್ಕೊಂಡು ಮಾತಾಡ್ತಾ ಇರೋದಾ? ಬಟ್ ಭಾಳಷ್ಟು ಜನ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಪ್ರಣೀತಾ ನಮ್ಮದೇ ಕರ್ನಾಟಕದ ಹಾಸನದ ಮೂಲದವರು, ಬೆಂಗಳೂರು ಮೂಲದವರೇ. ನಮ್ಮ ತಾತ ಅವರು ಹಾಸನದಲ್ಲಿ ಇದ್ದಿದ್ದು, ಆದರೆ ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲ ಬೆಂಗಳೂರಿನಲ್ಲಿ. ಸೊ ಪ್ರಣೀತಾ ಅಪ್ಪಟ ಕನ್ನಡತಿ ಅಂತ. ಹೌದು. ಹೇಗೆ ನಿಮ್ಮ ಜರ್ನಿ ಶುರುವಾಗಿದ್ದು ಹೇಗೆ ಪ್ರಣೀತಾ? ಇಫ್ ಯು ವಾಂಟ್ ಟು ಶೇರ್ ಇಟ್ ಇನ್ ನನ್ನ ಫಿಲ್ಮಿ ಜರ್ನಿ. ಯೆಸ್, ಯುವರ್ ಫಿಲ್ಮಿ ಸೊ ಜರ್ನಿ. ಫಸ್ಟ್ ನಾನು ದರ್ಶನ್ ಸರ್ ಜೊತೆ ಪೊರ್ಕಿ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟೆ. ಇಮ್ಮಿಡಿಯೇಟ್ಲಿ ನಂಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಂದ ಆಫರ್ ಬರೋಕ್ಕೆ ಶುರುವಾಯಿತು. ಸೊ ತೆಲುಗು ಆಫರ್ಸ್ ಬರೋಕ್ಕೆ ಶುರುವಾಯಿತು. ಅದರಲ್ಲಿ ಸಿದ್ಧಾರ್ಥ್, ನಂತರ ಪವನ್ ಕಲ್ಯಾಣ್ ತಾರಿಂಟಿಗೆ ದಾರಿದಿ ಸಿನಿಮಾ ಅಂತ ಮಾಡಿದೆ, ಅದು ಇಂಡಸ್ಟ್ರಿ ಹಿಟ್ ಆಯಿತು ಅಲ್ಲಿ. ಇಟ್ ವಾಸ್ ಒನ್ ಆಫ್ ದ ಫಸ್ಟ್ ಫ್ಯೂ 100 crore ಫಿಲ್ಮ್ಸ್ ಬ್ಯಾಕ್ ಇನ್ ದ ಡೇ. ಆ್ಯಂಡ್ ತಮಿಳ್ನಲ್ಲಿ ಕೂಡ ಕಾರ್ತಿ ಅವ್ರ ಜೊತೆ ಆಫರು, ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಂದ ಬರೋಕ್ಕೆ ಶುರುವಾಯಿತು. ಸೊ ಆಬ್ವಿಯಸ್ಲಿ ಅಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಐ ಟ್ರೈ ಟು ಬ್ಯಾಲೆನ್ಸ್, ಕನ್ನಡನೂ ಮಧ್ಯ ಮಧ್ಯ ಮಾಡಬೇಕು, ಜರಾಸಂಧ ಆಗಲಿ, ಉಪೇಂದ್ರ ಸರ್ ಜೊತೆ ಬ್ರಹ್ಮ ಆಗಲಿ, ಈ ಥರ ನಾನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಐ ಥಿಂಕ್ ದಟ್ ಈಸ್ ದ ಫೀಲಿಂಗ್ ದಟ್ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡಿಬಿಟ್ಟು ಅಲ್ಲಿ ವಾಪಸ್ ಹೋಗ್ತಿದ್ದಾರೆ ಅನ್ನೋ ಫೀಲಿಂಗ್ ಬಂದಿರ್ಬೋದು ಅದರಿಂದ. ಆದರೆ ಪ್ರಣೀತಾ ಅಪ್ಪಟ ಕನ್ನಡತಿ ಅಂತ ನೀವು ಹೇಳ್ತಾ ಇರೋವಂಥದ್ದು. ನಿಮ್ಮ ತಂದೆ ತಾಯಿ ಡಾಕ್ಟರ್ಸ್ ಪ್ರಣೀತಾ, ಯಾವತ್ತೂ ಅಂದ್ಕೊಳ್ಳಿಲ್ವಾ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ? ಆ್ಯಕ್ಚುಲಿ ನಾನು ಫಸ್ಟಿಂದನೂ ಚೈಲ್ಡ್ಹುಡ್ಡಿಂದ ಇಟ್ ವಾಸ್ ಫೆಡ್, ಅಂದರೆ ನೀನು ಡಾಕ್ಟರೇ ಆಗಬೇಕು ಅಂತ. ಸೊ ನಮ್ಮ ತಂದೆ ತಾಯಿ ಡಾಕ್ಟ್ರು, ಹಾಸ್ಪಿಟ್ಲ್ ಇದೆ ನಮ್ಮದು ಸೌತ್ ಬ್ಯಾಂಗ್ಳೂರಲ್ಲಿ. ಸೊ ಐ ಥಿಂಕ್ ಅದು ಫಸ್ಟಿಂದನೂ ತುಂಬ ಪ್ರೆಷರ್ ಇತ್ತು, ಚೆನ್ನಾಗಿ ಓದಬೇಕು, ಬಯಾಲಜಿ ಎಲ್ಲ ತಗೊಳ್ಳೇಬೇಕು, ಡಾಕ್ಟರ್ ಆಗಬೇಕು ಫಿಕ್ಸ್ ಆಗಿಬಿಟ್ಟಿದ್ರು. ಬಟ್ ಆಲ್ಸೋ ಐ ಥಿಂಕ್ ಐ ಡೋಂಟ್ ನೋ, ನಂಗೆ ಅದು ಅವರ್ಷನ್ ಬಂದ್ಬಿಟ್ಟಿತ್ತು. ಬಿಕಾಸ್ ಸೀಯಿಂಗ್ ದಮ್ ವರ್ಕ್ ಎವ್ರಿ ಡೇ ಐ ಥಾಟ್ ಓಕೆ, ನನಗೆ ಐ ಫೀಲ್ ಲೈಕ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಏನಾದರೂ ಆಗ್ತೀನಿ ಅಂದರೆ ಡಾಕ್ಟರ್ ಮಾತ್ರ ಆಗಲ್ಲ ಅಂತ ಆ ಥರ ಅಲ್ಲ. ಐ ಲವ್ ದ ಪ್ರೊಫೆಷನ್, ಐ ರಿಯಲಿ ರೆಸ್ಪೆಕ್ಟ್ ಇಟ್. ಬಟ್ ನಾನು ಸ್ವಲ್ಪ ಜಾಸ್ತಿ ಐ ಆಮ್ ಅ ಟ್ರಾವೆಲರ್, ಐ ಲವ್ ಟ್ರಾವೆಲಿಂಗ್, ಐ ಲವ್ ಬೀಯಿಂಗ್ ಔಟ್ ದೇ. ಆ್ಯಂಡ್ ಫಸ್ಟಿಂದ ನಾನು ಸ್ಕೂಲಲ್ಲಿದ್ದಾಗಲೂ ಹಾಗೆ ಇದ್ದೆ. ಸೊ ಇಮಿಡಿಯೇಟ್ಲಿ ದ ಮೊಮೆಂಟ್ ಐ ಸ್ಟಾರ್ಟೆಡ್ ಗೆಟಿಂಗ್ ಮೂವಿ ಆಫರ್ಸ್, ಐ ಥಾಟ್ ಇಲ್ಲ, ನಾನು ಲೆಟ್ ಮೀ ಗಿವ್ ದಿಸ್ ಅ ಶಾರ್ಟ್ ಅನಿಸ್ತು. ಆಮೇಲೆ ತಂದೆ ತಾಯಿಗೆ ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಅವ್ರಿಗೆ ಇಲ್ಲ ಸರಿ ಒಂದು ಮೂವಿ ಸುಮ್ಮನೆ ಮಾಡ್ತೀನಿ, ಹಾಲಿಡೇಸಲ್ಲಿ ಒಂದು ಮೂವಿ ಅಂತ ನಾನು ಕನ್ವಿನ್ಸ್ ಮಾಡಿದ್ದು ಪೊರ್ಕಿ.
ಆ್ಯಂಡ್ ನಂತರ ಇನ್ನೊಂದು ಮೂವಿ ಅಷ್ಟರಲ್ಲಿ ಅವ್ರಿಗೂ ಕನ್ವಿನ್ಸ್ ಆಗೋಯ್ತು, ಓ ಇದೇ ಮಾಡಿ ಅವಳು ಶಿ ಸ್ಟ್ರಾಟಜಿಕ್ಲಿ ಕನ್ವಿನ್ಸ್ಡ್ ಅಸ್ ಅಂತ ಅವ್ರಿಗೂ ಗೊತ್ತಾಗೋಯ್ತು. ಸೊ ದ್ಯಾಟ್ಸ್ ಹೌ. ಡು ಯು ಫೀಲ್ ಯು ಆರ್ ಬಾರ್ನ್ ಟು ಬಿ ಎನ್ ಆ್ಯಕ್ಟ್ರೆಸ್ ಅಂತ? I think so, because ನಾನು ಚಿಕ್ಕವಳಾಗಿದ್ದಲ್ಲ ಸ್ವಲ್ಪ ಡ್ರಾಮಾ ಕ್ವೀನ್. I think all of us have that streak in us ಅಲ್ವಾ to and also today I think you can do so many things. To do service is not necessary to be a doctor. Very happy that they are inspiring and ಅವರು ಇನ್ಸ್ಪಿರೇಷನ್ ತಗೊಂಡು ನಾವು ಈ ಥರ ಎಲ್ಲ ನಮ್ಮ ಪ್ರಣೀತಾ ಫೌಂಡೇಶನ್ ಆಗಲಿ ಮೆಡಿಕಲ್ ಹೆಲ್ತ್ ಕ್ಯಾಂಪ್ಸ್ ಆಗಲಿ ಎಲ್ಲ ಮಾಡ್ತಿರೋದು. ಆ್ಯಂಡ್ ಇನ್ಫ್ಯಾಕ್ಟ್ ಕೋವಿಡ್ ಟೈಮಲ್ಲಿ ಕೂಡ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರ ಪ್ರೊಫೆಷನ್ ಅಷ್ಟು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನೆವರ್ದಲೆಸ್ ನಾನು ಪರ್ಸ್ನಲಿ ಸಿನ್ಸ್ ಐ ವಾಸ್ ಮಚ್ ಆಫ್ somebody who's out there, so I thought okay I want to take this up ಅಂತ. ಸೊ ಈಗ ನಿಮ್ಮ ತಂದೆ ತಾಯಿ ಅದೇ ಹ್ಯಾಪಿ, ಅದೇ ಪ್ರೌಡ್ ದಟ್ ಪರವಾಗಿಲ್ಲಪ್ಪ ನನ್ನ ಮಗಳು ಡಾಕ್ಟರ್ ಆಗದೇ ಇದ್ರೂ ಶಿ ಇಸ್ ಡೂಯಿಂಗ್ ಸಮಥಿಂಗ್ ಮಚ್ ಬಿಗರ್ ದೆನ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಅಂತ? Yeah, now obviously they get recognized as Pranita's parents and they're very happy about it. So ಅವ್ರದ್ದೆಲ್ಲನೂ ಹಾಕ್ತಾ ಇರ್ತೀನಿ ಆ್ಯಂಡ್ ನಮ್ಮ ಸೋಷಿಯಲ್ ಮೀಡಿಯಾನಲ್ಲಾಗಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಇವನ್ ದೇ ವೆರಿ ಪ್ರೌಡ್ ದಟ್ ಓಕೆ ಶಿ ಇಸ್ ಅಟ್ ಲೀಸ್ಟ್ ಇಂಟ್ರೆಸ್ಟೆಡ್ ಟು ಡೂ ಸರ್ವಿಸ್ ಅಂತ. ಸೊ ದ ಹೋಲ್ ಕಾನ್ಸೆಪ್ಟ್ ಆಫ್ ಪ್ರಣೀತಾ ಫೌಂಡೇಶನ್ ಅಂತ ಇದೆಲ್ಲ ನೀವು ಮಾಡೋದಕ್ಕೆ ಶುರು ಮಾಡಿದ್ದು ಪ್ರಣೀತಾ ಫೌಂಡೇಶನ್ ಇಂದ. ಈ ಪ್ರಣೀತಾ ಫೌಂಡೇಶನ್ ಕಾನ್ಸೆಪ್ಟ್ ಶುರುವಾಗಿದ್ದು ಹೇಗೆ ಪ್ರಣೀತಾ? ಸೊ ನಾವು ಆಲ್ರೆಡಿ ಒಂದಿಷ್ಟು ಕೆಲಸ ಮಾಡ್ತಾಯಿದ್ವಿ. ಗೌರ್ಮೆಂಟ್ ಸ್ಕೂಲ್ನ ಡೆವಲಪ್ ಮಾಡ್ತಾಯಿದ್ವಿ. ಕ್ಯಾಂಪಸ್ ಟು ಕಮ್ಯುನಿಟಿ ಅಂತ ಒಂದು ಗ್ರೂಪ್ ಇದೆ, ಅವರು ವಾಲಂಟಿಯರ್ ಮಾಡಿದ್ರು, ಬಂದು ಪೇಂಟ್ ಎಲ್ಲ ಮಾಡಿಕೊಟ್ರು. ಸೊ ವಿ ಡಿಡ್ ದಟ್ ಫಾರ್ 2-3 ಸ್ಕೂಲ್ಸ್. ಸೊ ಹೀಗೆ ಮಾಡ್ತಾ ನಂಗೆ ಅನಿಸ್ತು ವೈ ನಾಟ್ ನಮ್ಮದೇ ಒಂದು ಆರ್ಗನೈಸ್ಡ್ ವೇ ಆಫ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಟೀಮ್ ಕೂಡ ಇದೆ. ಆ್ಯಂಡ್ ಇದೆಲ್ಲ ನಾನು ಅಂದ್ಕೊಂಡೆ ವೈ ನಾಟ್ ವಿ ಜಸ್ಟ್ ಮೇಕ್ ಇಟ್ ವೆರಿ ಆರ್ಗನೈಸ್ಡ್. ಆ್ಯಂಡ್ we've done medical camps before and many such and especially crisis time alli nam team kuda tumba active agi kelsa ಮಾಡ್ತಾರೆ. And we also have lot of people coming together and volunteering and contributing and so ಅದಕ್ಕೊಂದು ಒಳ್ಳೆ ಆರ್ಗನೈಸ್ ಪ್ಯಾಟರ್ನ್ ಮಾಡೋಕ್ಕೆ ನಾವು ಈ ಥರ ಒಂದು ಫೌಂಡೇಶನ್ ಅಂತ ಮಾಡಿದ್ದು. ಭಾಳಷ್ಟು ಜನ ಐ ಆಮ್ ನಾಟ್ ಕಂಪೇರಿಂಗ್ ಬಟ್ ಉದಾಹರಣೆಗಳನ್ನು ನಾನು ನೋಡ್ತಾ ಹೋಗೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ತುಂಬ ಜನ ಕಲಾವಿದರು ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರದ್ದೇ ಆದ ರೀತಿಯಲ್ಲಿ ಹೊರಗಡೆ ಬಂದು ಮಾಡ್ತಾ ಇದ್ದಾರೆ. ಆದರೆ ಪ್ರಣೀತಾ ಗ್ರೌಂಡಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಪ್ರಣೀತಾಗೆ ಕೋವಿಡ್ ಭಯ ಇಲ್ವಾ, ಅಥವಾ ಪ್ರಣೀತಾ ಇಸ್ ಸೋ ಮಚ್ ಸರ್ವಿಸ್ ಓರಿಯೆಂಟೆಡ್ ದಟ್ ಇಲ್ಲ ನಾನು ಬಂದು ಮಾಡಬೇಕು ಅನ್ನುವಂಥದ್ದು? ಸೊ ಖಂಡಿತ ನಾವು ನಮ್ಮ ಎಚ್ಚರಿಕೆ ವಹಿಸ್ಕೋಬೇಕು, ಯಾಕಂದರೆ ಕೋವಿಡ್ ಅಂದರೆ ಇಟ್ಸ್ ವೆರಿ ಸೀರಿಯಸ್ ಇಶ್ಯೂ. ಬಟ್ ನನಗೇನು ಅನಿಸಿದೆ ಅಂದರೆ ನಾವು ಕೂಡ ಒಂದು ಬೇರೆಯವ್ರಿಗೆ ಮೋಟಿವೇಶನ್ ಆಗಬೇಕು ಅಂದರೆ ಖಂಡಿತ ನಾವು ವಿ ಹ್ಯಾವ್ ಟು ಗೋ ಆ್ಯಂಡ್ ಬಿ ದೇರ್. ಬಿಕಾಸ್ ನಾವು ಮನೇಲಿ ಕೂತ್ಕೊಂಡು ಓಕೆ ಡೊನೇಷನ್ ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ವೆರಿ ಕಮೆಂಡಬಲ್. ಅದಲ್ಲದೆ ನಾವು ತುಂಬ ಸೇಫ್ಟಿ ಪ್ರಿಕಾಷನ್ಸ್ ಹೋಗಿನೇ ಮಾಡಿರೋದು. ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಅಂದರೆ ನಮ್ಮ ವಾಲಂಟಿಯರ್ ಕಿಚನ್ಸ್ ಇರುತ್ತಲ್ಲ ಅಲ್ಲಿ ಹೋಗೋದಾಗಲಿ, ಮಾಸ್ಕು ಗ್ಲವ್ಸ್ ಅವರು ಕೂಡ ತುಂಬಾ ಹೈ ಲೆವೆಲ್ ಆಫ್ ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ. ಬಿಕಾಸ್ ಅವ್ರು ಪ್ರಿಪೇರ್ ಮಾಡೋ ಫುಡ್ಡನ್ನು ಎಷ್ಟೊಂದು ಜನಕ್ಕೋಸ್ಕರ ಮಾಡ್ತಾ ಇರೋದು. ಸೊ ಅವರು ಕೂಡ ತುಂಬ ಒಳ್ಳೆ ಹೈಜೀನ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ವಿರ್ ಟ್ರೈನ್ ಟು ಬಿ ಇನ್ ಅ ವೆರಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಸೊ ಆ ಥರ ಆಗಲಿ ಡಿಸ್ಟ್ರಿಬ್ಯೂಷನ್ ಕೂಡ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡೇ ನಾವು ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಐ ಥಿಂಕ್ ನೀವು ನೋಡಿರ್ಬೋದು, ನೋಡಿದ್ದೀನಿ ಭಾಳಷ್ಟು ನಿಮ್ಮ ಫೋಟೋಸ್ ಮತ್ತು ವಿಡಿಯೋಸನ್ನು ಗಮನಿಸಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಗಮನಿಸೋದಾದರೆ ಪ್ರಣೀತಾ, ವೇರ್ ಡಿಡ್ ದಿಸ್ ಹೋಲ್ ಥಾಟ್ ಕಮ್ ಫ್ರಮ್? ಬಿಕಾಸ್ ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಆ್ಯಕ್ಟರ್ಸ್ ಅಂತಂದರೆ ಅಥವಾ ನಾವು ಲೈಮ್ಲೈಟಲ್ಲಿ ಇದ್ವಿ ಅಂತಂದರೆ ಯಾವಾಗಲೂ ಕೂಡ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಮ್ಮನ್ನು ನಾವು ಕಾಪಾಡಿಕೊಂಡಾಗ ಮುಂದೆ ಏನೇ ಆದರೂ ನಾವು ಮಾಡಬಹುದು ಅನ್ನುವಂಥದ್ದು. ಜಾನ್ ಹೇ ತೋ ಜಹಾನ್ ಹೇ ಅಂತ ಹೇಳುವಂಥದ್ದು. ಆದರೆ ಯು ಹ್ಯಾವ್ ಕಮ್ ಔಟ್ ಆ್ಯಸ್ ಅ ಕೊರೋನಾ ವಾರಿಯರ್. ಈ ಮೈಂಡ್ಸೆಟ್ ಬಂದಿದ್ದು ತಂದೆ ತಾಯಿಯಿಂದನ? ಸೀಯಿಂಗ್ ದೆಮ್ ಎಂಥ ಸಂದರ್ಭದಲ್ಲೂ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಅನ್ನೋದು. ಸೊ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ತಂದೆಯವರು ಒಂದು 25 ವರ್ಷದಿಂದ ನಮ್ಮ ಹಾಸ್ಪಿಟ್ಲಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡ್ತಾ ಬಂದಿದ್ದಾರೆ. ಸ್ಟೇಟ್ ಗೌರ್ಮೆಂಟಿಂದ ಅವಾರ್ಡ್ ಕೂಡ ಬಂದಿದೆ ಅವ್ರಿಗೆ. ಸೊ ಅವ್ರು ಫಸ್ಟಿಂದನೂ ತುಂಬ ಸರ್ವಿಸ್ ಅಂದರೆ ಅವ್ರು ಬಿಲೀವ್ ಮಾಡ್ತಾರೆ. ಒಂದು ಆರ್ಗನ್ ಡೊನೇಷನ್ ಅವೇರ್ನೆಸ್ ಬಗ್ಗೆ ಇದು ಹಾಕು ನೀನು ಸೋಷಿಯಲ್ ಮೀಡಿಯಾನಲ್ಲಿ ಅಂತ ನನಗೆ ಕಳಿಸ್ತಾ ಇರ್ತಾರೆ. ಬ್ಲಡ್ ಡೊನೇಷನ್ ಈ ಕೋವಿಡ್ ಟೈಮಲ್ಲಿ ಕೂಡ ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ತುಂಬ ಜನಕ್ಕೆ ಬ್ಲಡ್ ಬೇಕಾಗಿರೋ ಪರಿಸ್ಥಿತಿನಲ್ಲಿ ಅವರೇ ರಾಷ್ಟ್ರೋತ್ಥಾನ
ಆಗಲಿ ಎಲ್ಲ ಪಾಸ್ ಮಾಡಿ ಕಳಿಸ್ತಾ ಇದ್ದಾರೆ, ಪ್ಲೀಸ್ ಈ ಬ್ಲಡ್ ಗ್ರೂಪ್ ಇದ್ದರೆ ಬಂದು ಮಾಡಿ ಅಂತ. ಸೊ ನಮ್ಮ ತಂದೆ ಹೋಗಿದ್ರು ಕೂಡ. ಸೊ ಈ ಥರ ಒಂದು ಇಶ್ಯೂಸ್ ಆಗಲಿ ಅದನ್ನು ನನಗೂ ಪ್ರಮೋಟ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಂಡ್ ಅದು ಫಸ್ಟಿಂದನೂ ನಾನು ನೋಡ್ತಾ ಬಂದಿದ್ದೀನಿ. ಸೊ ಆಬ್ವಿಯಸ್ಲಿ ಅವರನ್ನು ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಾವು ಏನೋ ಮಾಡಬೇಕು ಅಂತ. ಸೊ ಬೇಬಿ ಸ್ಟೆಪ್ಸ್ ಆದ್ರೂ ಏನೋ ಮಾಡಬೇಕು ಅಂತ ಇದೆ ಅಷ್ಟೇ. ಸೊ ಓಕೆ, ಬೇಬಿ ಸ್ಟೆಪ್ಸ್ ಅನ್ನೋದಕ್ಕೆ ಆಗೋದಿಲ್ಲ. ಇದು ಯು ಆರ್ ಡೂಯಿಂಗ್ ಮಚ್ ಮೋರ್ ದ್ಯಾನ್ ಬೇಬಿ ಸ್ಟೆಪ್ ಅಂತ ಹೇಳ್ಬೋದು. ಪ್ರಣೀತಾ, ಭಾಳ ನಮ್ಮ ವೀಕ್ಷಕರಿಗೆ ಕುತೂಹಲ ಇದ್ದಿರುತ್ತೆ. ಓಕೆ, ನಾನು ತೆರೆ ಮೇಲೆ ನೋಡುವಂಥ ಹೀರೋಯಿನ್ ಈಗ ಈ ಲಾಕ್ಡೌನ್ ಟೈಮಲ್ಲಿ ಏನು ಮಾಡ್ತಾ ಇರ್ತಾರೆ? ಅಫ್ಕೋರ್ಸ್ ಪ್ರಣೀತಾ ಫೌಂಡೇಶನಿಂದ ನೀವು ಹೊರಗಡೆ ಬಂದು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಆದರೆ ಅದನ್ನು ಹೊರತುಪಡಿಸಿ ಹೇಗಿರುತ್ತೆ ಪ್ರಣೀತಾ ಸ್ಕೆಡ್ಯೂಲ್? ಸೊ ಫಸ್ಟ್ ಆಫ್ ಆಲ್ ಬೋರ್ ಆಗಬಾರ್ದು ಅಂತ ತುಂಬಾ ಸ್ಟ್ರಿಕ್ಟ್ ಸ್ಕೆಡ್ಯೂಲ್ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ರನ್ನಿಂಗ್, ಮನೆ ಕಾಂಪೌಂಡ್ ಒಳಗಡೆನೆ ವಿತ್ ದ ಡಾಗ್. ಆಮೇಲೆ ನಾಯಿನ ಕರ್ಕೊಂಡು ಒಂದು ಸ್ಮಾಲ್ ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಶವರ್, ಟಿಫಿನ್, ಆಮೇಲೆ ಈ ಥರ ನಮ್ಮ ಆ್ಯಕ್ಟಿವಿಟೀಸ್, ಬಿಕಾಸ್ ಅದು ಬರೀ ಡೇ ಟೈಮ್ ಆ್ಯಂಡ್ ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ಸ್. ಸೊ ಅದನ್ನೆಲ್ಲ ಒಂಚೂರು ಓವರ್ಸಿ ಮಾಡೋದು. ಆ್ಯಂಡ್ ಅವತ್ತಿಂದ ಏನೇನಾದರೂ ಪ್ಲ್ಯಾನ್ ಇದ್ದರೆ, ಡಿಸ್ಟ್ರಿಬ್ಯೂಷನ್ ಆಗಲಿ ಏನಾದರೂ ಇದ್ದರೆ. ಆ್ಯಂಡ್ ಇವೆನ್ಚುಲಿ ಅಫ್ಕೋರ್ಸ್ ರೀಡಿಂಗ್, ಮೂವೀಸ್. ಅಷ್ಟರಲ್ಲಿ ತಂದೆ ತಾಯಿ ಕೂಡ ಮನೆಗೆ ಬರ್ತಾರೆ. ನಮ್ಮ ಮಮ್ಮಿ ಅಂತೂ ಹೊರಗಡೆಯಿಂದ ಆರ್ಡ್ರ್ ಮಾಡಬಾರ್ದು ಅಂತ ನನಗೆ ಏನು ಕೇಳಿದ್ರು ಅವ್ರು ಮಾಡಿಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಮೇನ್ ರೂಲ್ ಅಂದರೆ ಇಲ್ಲಿ ತರಿಸ್ಕೊಬಾರ್ದು ಅಂತ. ಸೊ ಅವ್ರು ಬಿಕಾಸ್ ಶಿ ಇಸ್ ಲಿಟಲ್ ಸ್ಕೇರ್ಡ್ ಅಲ್ಲ. ಸೊ ನಾನು ಬೋರ್ ಆಗಿಬಿಡುತ್ತೇನೋ ಮನೆ ಊಟ ಅಂತ. ಸೊ ಅವ್ರು ಕೂಡ ವಿರ್ ಎಂಜಾಯಿಂಗ್ ಕುಕಿಂಗ್ ಎಟ್ ಹೋಮ್. ಆ್ಯಂಡ್ ನಮ್ಮ ನಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದೇ ಒಂದು ಕೋವಿಡ್ ಹೈಲೈಟ್ ಆಗಿಬಿಟ್ಟಿದೆ ನನಗೆ. ಆ್ಯಂಡ್ ಅಷ್ಟೇ, ಫ್ರೆಂಡ್ಸ್ ಜೊತೆ ಮಾತಾಡೋದು. ಸೋಷಿಯಲ್ ಮೀಡಿಯಾನ ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ ಸ್ಪೆಷಲಿ ಈ ಟೈಮಲ್ಲಿ. ಲೈವ್ಸ್ ಆಗಲಿ, ಯುನೋ, ಇನ್ ಎವ್ರಿ ವೇ ಯು ಆರ್ ಆಕ್ಟಿವ್ ಆ್ಯಂಡ್ ಕೀಪಿಂಗ್ ಯುವರ್ ಸೆಲ್ಫ್ ಬಿಸಿ ಅಂತ. ಲವ್ಲಿ. ಕಾರ್ಯಕ್ರಮನ ಮುಂದುವರಿಸ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಟೇಕ್ ಎ ಶಾರ್ಟ್ ಬ್ರೇಕ್. ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಬಾಹುಬಲಿಯಾಗಿ ಪ್ರಣೀತಾ ಸುಭಾಷ್ ಅವರಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ.